ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಕಟೋರಿ ಬ್ಲೌಸ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತುಂಬ ಈಸಿಯಾಗಿ ಪೂರ್ತಿಯಾಗಿ ನೋಡೋಣ ಬನ್ನಿರಿ ಫ್ರೆಂಡ್ಸ್. ಇದು 40ರ ಸೈಜ್ ಕಟೋರಿ ಬ್ಲೌಸ್ಗೆ ಎದೆಯಲ್ಲಿ ನೋಡ್ರಿ 10 ಇಂಚಿದೆ ಇದು. ಹಾಗಾಗಿ ಇದು 40ರ ಸೈಜ್ ಕಟೋರಿ ಬ್ಲೌಸ್ ಆಗಿರೋದ್ರಿಂದ 10 ಇಂಚಿದೆ ನೋಡ್ರಿ ಫ್ರೆಂಡ್ಸ್. ಇದೆ ಬ್ಲೌಸ್ ಲೆಂತ್ ಬಂದು ಫ್ರೆಂಡ್ಸ್ 13 ಇಂಚಿದೆ ನೋಡ್ರಿ. ಅವ್ರದ್ದು ಲೆಂತ್ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೋಡ್ರಿ. ಕಟೋರಿ ಎಷ್ಟು ಇಂಚಿದೆ ನೋಡ್ಕೊಳ್ಳೋಣ್ರಿ. ನೋಡ್ರಿ ಇಲ್ಲಿ 6 ಇಂಚಿದೆ ಅವ್ರ ಕಟೋರಿ ಬಂದು. ಸ್ವಲ್ಪ ಕಟೋರಿನ ಕಡಿಮೆ ಮಾಡಂತ ಹೇಳಿದ್ದಾರೆ, ಹಾಗಾಗಿ 5.5 ಇಂಚಿಗೆ ಕಟೋರಿನ ಇಟ್ಕೊತೀನಿ ನೋಡ್ರಿ. ನೋಡ್ರಿ ಇಲ್ಲಿ 10 ಇಂಚ್ ಇಟ್ಕೋಬೇಕು 40ರ ಸೈಜ್ ಕಟೋರಿ ಬ್ಲೌಸ್ಗೆ. ಹಾಗಾಗಿ ಇದಕ್ಕೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ 11 ಇಂಚ್ ಆಗುತ್ತೆ ನೋಡ್ರಿ. 11 ಇಂಚಿಗೆ ಮಾರ್ಕ್ ಹಾಕೋಬೇಕು ನೋಡ್ರಿ. ಇಲ್ಲಿ ಥರ 11 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನೋಡ್ರಿ. ನಾನು ಲೆಂತ್ 13.5 ಇಂಚ್. ಥರ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕಟ್ ಮಾಡಲು ಅನುಕೂಲ ಆಗುತ್ತೆ. ಹಾಗೂ ಈ ಥರ ಬಟ್ಟೆನ ಫೋಲ್ಡ್ ಮಾಡಬೇಕು ನೋಡ್ರಿ. ಈ ಮೆಥಡಲ್ಲಿ ಬಟ್ಟೆನ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಈ ಥರ ಕೆಳಗಿನ ಬಟ್ಟೆ ಇದು ಅಳತೆ ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಕೆಳಗಿನ ಬಟ್ಟೆ ಸೈಜ್ಗೆ ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಕೊರಳು ನೋಡ್ರಿ ಫ್ರೆಂಡ್ಸ್, ಅಗಲಕ್ಕೆ 2 ಇಂಚಿ ತೊಗೊಂಡು ಈ ಥರ 6 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ನೋಡ್ರಿ. 6 ಇಂಚ್ಗೆ ಕೊರಳಿನ ಮಾರ್ಕ್. ಆಮೇಲೆ ಶೋಲ್ಡರ್ 3 ಇಂಚ್. ಬಗಲ 5 ಅಥವಾ 5.5 ಇಂಚ್ ತೊಗೋಬೇಕು. ನಾನಿಲ್ಲಿ 5.5 ಇಂಚ್ಗೆ ಮಾರ್ಕ್ ಹಾಕೋತೀನಿ ನೋಡ್ರಿ. ಕ್ರಾಸ್ ಪಟ್ಟಿ ಅಥವಾ ಬ್ರಷರ್ ಪಟ್ಟಿ ಅಂತಿರಲ್ಲ, ಅದಕ್ಕೆ ಮೇಲ್ಗಡೆ 2.5 ಇಂಚ್, ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ, ಈ ಸೈಡ್ಗೆ 2 ಇಂಚ್. ಬ್ರಷರ್ ಪಟ್ಟಿನ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕಿನ ಸ್ವಲ್ಪ ಕೆಳಗಡೆನೇ ನೀವು ಮಾರ್ಕ್ ಹಾಕೋಬೇಕು. ಮೇಲ್ಗಡೆ ಹಾಕೊಂಡ್ರೆ ಅದು ಎದೆ ಏರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಳಗಡೆನೇ ಮಾರ್ಕ್ ಹಾಕೋಬೇಕು ನೋಡ್ರಿ. ಇಲ್ಲಿ ಆಗಲೇ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೊಂದು ನೀಟಾಗಿ ಮಾರ್ಕ್ ಹಾಕೋಬೇಕು ನೋಡ್ರಿ. 5.5 ಇಂಚ್ ಕಟೋರಿ ಮಾರ್ಕ್ ಹಾಕೊಂಡಿದ್ದೀನಿ ನೋಡ್ರಿ. ಇಲ್ಲಿ 5.5 ನೀವು 6 ಇಂಚ್ ಇಟ್ಕೋಬೋದು ನೋಡ್ರಿ. ಇಲ್ಲಿ ನಾವು ಸ್ವಲ್ಪ ಕಡಿಮೆ ಇಡಂತಿದ್ದಾರೆ, ಹಾಗಾಗಿ ಕಡಿಮೆ ಇಡ್ತಾ ಇದ್ದೀನಿ. ನೋಡ್ರಿ ಬಗಲ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಬಗಲನ್ನು ಸ್ವಲ್ಪ ನೋಡಿ ಕಡಿಮೆನೇ ಇಟ್ಕೊಳ್ರಿ. ಜಾಸ್ತಿ ಇಟ್ಕೊಂಡ್ರೆ ಕೊಂಕುಳಲ್ಲಿ ಮುದುಡಿ ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕಡಿಮೆ ಇಟ್ಕೊಳ್ರಿ. ನೋಡ್ರಿ ಇಲ್ಲಿ ಕಟೋರಿ ಬ್ಲೌಸ್ಗೆ ಮೇನ್ ಕಟೋರಿನ ನೀಟಾಗಿ ಹಾಕೊಳ್ರಿ. ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಿ 2.5 ಇಂಚ್ ಡಿಸ್ಟೆನ್ಸ್ ಇರಬೇಕು ನೋಡ್ರಿ. ಥರ ನೋಡ್ರಿ ಇಲ್ಲಿ ಸೇಮ್ ಇದೆ ಕೊರಳು. ಆಮೇಲೆ ಇದು ಬ್ರಷರ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ್ರಿ. ಕಟೋರಿ ಬ್ಲೌಸ್ ಕಟ್ಟಿಂಗ್ ಬರದೇ ಇರೋರು ಕೂಡ ಈ ವಿಡಿಯೋನ ನೋಡಿ
ತುಂಬ ಸುಲಭವಾಗಿ ಕಟ್ ಮಾಡ್ಕೋಬಹುದು ನೋಡ್ರಿ. ಈಸಿ ಮೆಥಡ್ ಹಾಗೂ ಸಿಂಪಲ್ ಟ್ರಿಕ್ಸ್ ಒಂದಿಗೆ ಬ್ಲೌಸ್ ಕಟ್ಟಿಂಗ್ನ ಹೇಳ್ತಾ ಇದ್ದೀನಿ ನೋಡ್ರಿ. ಹಳ್ಳೀಲಿ ಎಷ್ಟೋ ಜನಕ್ಕೆ ಮನೇಲಿ ಮಷಿನ್ ಇರುತ್ತೆ, ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಮನೆಯಲ್ಲಿ ಬೇಡ ಅಂತಿರ್ತಾರೆ. ಹಾಗಾಗಿ ನೀವು ಮನೆಯಲ್ಲಿ ಫೋನಲ್ಲಿ ನೋಡಿ ಈ ಥರ ಕಟ್ಟಿಂಗ್ನ ಕಲಿಬಹುದು ನೋಡ್ರಿ. ಮುಂಭಾಗ 2 ಪದರ ಮಾತ್ರ ಕಟ್ ಮಾಡ್ಕೊಳ್ರಿ. ಕೊರಳನ್ನು 2 ಪದರ ಮಾತ್ರ ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಬ್ರಸ್ಸರ್ ಪಟ್ಟಿನ 2 ಪದರಿಗೆ ಮೇಲ್ಭಾಗದಲ್ಲಿ 2 ಪದರ ಮಾತ್ರ ಕಟ್ ಮಾಡ್ಕೋಬೇಕು. ಎಳೆಯಾಗಿ ನೀಟಾಗಿ ಹೇಳ್ತಾ ಇದ್ದೀನಿ ನೋಡ್ರಿ. ಕಟೋರಿನ 2 ಪದರಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ರೆಡಿ ಆಯ್ತು. ಇವಾಗ ಬ್ಯಾಕ್ ಸೈಡ್ಗೆ ಅವ್ರ ಡೀಪ್ ಎಷ್ಟಿದೆ ನೋಡ್ಕೊಂಡ್ರಿ. 4 ಇಂಚ್ ಇದೆ ನೋಡ್ರಿ ಅವ್ರ ಡೀಪ್. ಇಲ್ಲಿ 4 ಇದೆ, ಅವ್ರದ್ದು 4.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕೊರಳಿಗೆ ಮಾರ್ಕ್ ಹಾಕೋಬೇಕು. ನೀವು ಹಿಂದ್ಗಡೆ ಯಾವ ಕೊರಳು ಬೇಕಾದರೂ ಹಾಕ್ಕೋಬೇಕು ನೋಡಿ. ರೌಂಡ್ ಅಥವಾ ಪಂಚ್ ಕೊರಳು ಇಟ್ಕೋಬೋದು, ಚೌಕು ಇಟ್ಕೋಬೋದು. ನಾನಿಲ್ಲಿ ರೌಂಡ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಅವ್ರ ತೋಳ 6 ಇಂಚ್ ಇದೆ, 3 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 7.5 ಆಗಿದೆ. ಈ ಸೈಡ್ 2.5 ಇಂಚ್ ಡಿಸ್ಟೆನ್ಸ್ ಇದ್ದರೆ 5 ಇಂಚ್ ಬರುತ್ತೆ ನೋಡ್ರಿ. ತೋಳು ಕಟ್ಟಿಂಗ್ ವಿಡಿಯೋನ ಮೊನ್ನೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ನೋಡ್ರಿ ಬೇಕಾದರೆ. ಇದು ಕಟೋರಿ ಬ್ಲೌಸ್ ಕಟ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ಮಾಡ್ತಾಯಿದ್ದೀನಿ ಕಟ್ಟಿಂಗ್ನ. ಟಿಕ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ಕಟ್ ಮಾಡ್ಕೊಂಬಿಡ್ರಿ. ನೋಡಿ, ಇಲ್ಲಿ ಬಟ್ಟೆ ಕಡಿಮೆ ಇರೋದ್ರಿಂದ ಫ್ರೆಂಡ್ಸ್ ಇಲ್ಲೊಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ಈ ಥರ ಒಂದು ಎಕ್ಸ್ಟ್ರಾ ವೇಸ್ಟ್ ಬಟ್ಟೆ ಅಥವಾ ಒಂದು ಪೇಪರ್ನ ತಗೊಳ್ರಿ. ತಗೊಂಡ ಈ ಕಟೋರಿ ಇದು ಇರುತ್ತಲ್ವ, ಕಟೋರಿನ ಇದರ ಮೇಲ್ಗಡೆ ಇಟ್ಕೊಳ್ರಿ. ನೋಡಿರಿ, ಯಾವ ಸೈಡ್ ಹಿಗ್ಗತ್ತೆ ಅಲ್ಲಿ ಬಟ್ಟೆನ ಇಟ್ಕೋಬೇಕು ನೋಡ್ರಿ. ಇಲ್ಲಿ ಹಿಗ್ಗತ್ತೆ, ಇಲ್ಲಿ ಹಿಗ್ಗಲ್ಲ, ಈ ಥರ ಇಟ್ಕೋಬಾರ್ದು. ಇಲ್ಲಿ ಇಟ್ಕೋಬಾರ್ದು ನೋಡ್ರಿ. ಇಲ್ಲಿ ಮಾತ್ರ ಈ ಥರ ಇಟ್ಕೋಬೇಕು ನೋಡ್ರಿ. ಕಟೋರಿಗೆ ಬಟ್ಟೆ ಎಲ್ಲಿ ಹಿಗ್ಗತ್ತೆ ಅಲ್ಲಿ ಇಟ್ಕೋಬೇಕು ನೋಡ್ರಿ. ಅದು ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ ಬಟ್ಟೆನ. ಕೊರಳಿನ ಪಕ್ಕದಲ್ಲಿ ಇಟ್ಕೋಬೇಕು ನೋಡ್ರಿ. ಇಲ್ಲಿ 3 ಇಂಚ್, ಈ ಮೂಲೆಯಿಂದ ಇಲ್ಲಿ 3 ಇಂಚಿಗೆ ಇಟ್ಕೋಬೇಕು ನೋಡ್ರಿ. 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಕೊರಳಿನ ಸೈಡ್ಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ರಿ. ಇವಾಗ ಮಾರ್ಕ್ನ ಅದರ ಮೇಲ್ಗಡೆ ನೀಟಾಗಿ ಹಾಕೊಳ್ಳೋಣ ಬನ್ನಿರಿ. ಕೊರಳಿಗೆ ರೌಂಡಾಗಿ ಹಾಕ್ಕೊಡ್ರಿ, ಅಂದರೆ ಸೇಪ್ ಚೆನ್ನಾಗಿ ಬರುತ್ತೆ ರೌಂಡ್ ಕೊಳ್ಳಾಗಿ. ನೋಡಿರಿ, ಈ ಥರ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಗಡೆ ಈ ಥರ ಮಾರ್ಕ್ ಹಾಕೋಬೇಕು ನೋಡಿರಿ. 3 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ. ಮುಂಚೆ ಕಟೋರಿ 5.5 ಇಂಚ್ ಇದೆ, ಹಾಗಾಗಿ ಎಷ್ಟು ಇಂಚ್ ಆಗುತ್ತೆ ಅಂದರೆ ಟೋಟಲ್ 8.5 ಇಂಚ್ ಆಗುತ್ತೆ ನೋಡ್ರಿ. ಅದು
ಮುಂಚೆ ನೀವು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 3 ಇಂಚ್ ಆ್ಯಡ್ ಮಾಡಿ ಕರೆಕ್ಟಾಗಿರ್ಬೇಕು ನೋಡಿರಿ. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅದು ಟೇಪ್ಲಿ ಅಳತೆ ಮಾಡಿದ್ರೆ ಕರೆಕ್ಟ್ ಆಗಬೇಕು ಅದು. ನೋಡಿರಿ ಸೇಪು ಎಲೆ ಥರ ಚೆನ್ನಾಗಿ ಬಂದಿದೆ. ನೋಡಿರಿ ಕೊರಳ ರೌಂಡಾಗಿ ಚೆನ್ನಾಗಿ ಹಾಕ್ಕೊಡ್ರಿ. ಬ್ಲೌಸ್ ಬರಲ್ಲ, ಕಟ್ಟಿಂಗ್ ಬರಲ್ಲ ಅನ್ನೋ ಟೆನ್ಷನ್ ಬಿಡು. ಈ ಥರ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿರಿ, ಕಲೀರಿ. ಇದೇ ಥರ ಡೈಲಿ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಬಿಡ್ತಾ ಇರ್ತೀನಿ ಫ್ರೆಂಡ್ಸ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೊನೆವರೆಗೂ ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಈ ವಿಡಿಯೋದಲ್ಲಿ ಕಟ್ಟಿಂಗ್ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ಬೇಕಾದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ನ ಹೇಳ್ತೀನಿ ರೀ. ಈಜಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ರೀ. ಹೆಚ್ಚು ಲೈಕ್ ಬರಲಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳಿಗಾಗಿ ನಮಗೆ ಮೋಟಿವೇಶನ್ ಆಗುತ್ತೆ. ನೋಡಿರಿ, ಈ ಥರ ಬಟ್ಟೆ ಕಡಿಮೆ ಇದ್ದರೆ ನೋಡಿರಿ, ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಎಲ್ಲಿ ಕ್ರಾಸ್ ಮೇಲೆ ಬಟ್ಟೆ ಹಿಗ್ಗತ್ತೆ ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿರಿ. ಇದು ನೋಡಿರಿ, ಬಟ್ಟೆ ಕಡಿಮೆ ಇದೆ. ಈ ಟ್ರಿಕ್ಸ್ ಯೂಸ್ ಮಾಡಿ ಕಟ್ ಮಾಡಿರಿ ಫ್ರೆಂಡ್ಸ್. ಇದು ನೋಡಿರಿ, ಲಾಸ್ಟ್ಗೆ ಅರ್ಧ ಇಂಚ್ ಬಟ್ಟೆ ಬಿಟ್ಕೊಂಡು ಕ್ರಾಸ್ ಮೇಲೆ ಇಟ್ಕೊಂಡು ಇಲ್ಲಿ 1.5 ಇಂಚಿಗೆ ಇಟ್ಕೊಂಡು ಇಲ್ಲಿ ಮೇಲ್ಗಡೆ 3 ಇಂಚ್ ಇಟ್ಕೊಂಡು ಥರ ಮಾರ್ಕ್ ಮಾಡಿದ್ರೆ ನೋಡಿರಿ ನಮ್ಮ ಟಕ್ಸ್ ರೆಡಿ ಆಗತ್ತೆ. ನೋಡಿರಿ ಕಟೋರಿ ಯಾವ ಥರ ಬಂದಿದೆ ಅಂತ. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.